ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ 7 ಡೇಸ್ ಚಾಲೆಂಜ್ ತೊಗೊಂಡಿದ್ವಿ. ಸೊ ಇದರಲ್ಲಿ ಇವತ್ತು ಡೇ 4 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನೆಲ್ಲ ಮಾಡಿದೆ, ನಿನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನಿ, ಫುಲ್ ಡೇ ಡಯಟ್ ಹೇಗೆಲ್ಲ ಮಾಡಿದೆ ಏನು ಅನ್ನೋದು ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಸ್ಟ್ರಿಕ್ಟಾಗಿ ಕೂಡ ಮಾಡ್ತಾ ಇದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಸಮ್ ಟೈಮ್ಸ್ ಆ ಕಡೆ ಈ ಕಡೆ ಆಗುತ್ತೆ. ಬಟ್ ನಾನು ಈ ಸಲ ಅಂತೂ ಫಿಕ್ಸ್ ಆಗಿದ್ದೀನಿ. ನಂಗೆ ತುಂಬ ಸಿಸ್ಟರ್ಸ್ ಹೇಳ್ತಾರೆ, ಅಕ್ಕ ನೀವು 72ರವರೆಗೂ ಬರ್ತೀರಾ, ಮತ್ತೆ 74 ಆಗೋಗ್ತೀರಾ, ಮತ್ತೆ 72ರವರೆಗೂ ಬರ್ತೀರಾ ಅಂತ. ಅದೇನೋ ಗೊತ್ತಿಲ್ಲ ನನಗೂ ಕೂಡ. ನಾನು ನಿಜ ಹೇಳ್ತಿಲ್ವಾ, ಫಸ್ಟೆಲ್ಲ 69 ಆಗಬೇಕು, 69ಇಂದ 67 ಯಾವಾಗ ನೋಡ್ತೀನೋ ಅಂತ ನಾನು ಆಗಲೇ ಇಲ್ಲ. 70ಗೆ ಬಂದುಬಿಟ್ಟೆ. ಇನ್ನು ಇವತ್ತಿನ ವೆಯ್ಟ್ ನೋಡೋದಾದರೆ 73.350 ಸೇಮ್ ವೆಯ್ಟೇ ಇದೆ. ನಾನು ನೆನ್ನೆನೇ ಹೇಳಿದೆ, ನಾನು 1300 ಕ್ಯಾಲೋರೀಸ್ಗಿಂತ ಜಾಸ್ತಿ ತೊಗೊಂಡಿದ್ದೀನಿ. ಅದು ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳಿದೆ ನಿಮಗೆ, 1500-600 ಹತ್ರ ತೊಗೊಂಡಿದ್ದೀನಿ ಅಂತ. ಸೊ ಜಸ್ಟ್ ವೆಯ್ಟ್ ಅನ್ನೋದು ಮೇಂಟೈನ್ ಆಗಿದೆ. ಸೊ ಇದರಲ್ಲಿ ನಿಮ್ಗೆ ಅರ್ಥ ಆಗ್ಬೋದು, ನಾವು ಕ್ಯಾಲೋರೀಸ್ ಹೇಗೆ ತೊಗೊತೀವೋ ಅದೇ ಥರನೇ ಸ್ನೇಹಿತರೆ ನಮ್ಮ ವೆಯ್ಟ್ ಅನ್ನೋದು ಲಾಸ್ ಆಗುತ್ತೆ. ಮೇಯ್ನ್ ಕ್ಯಾಲೋರಿ ಡೆಫಿಸಿಟೇ. ನೀವು ವಾಕಿಂಗ್ ಮಾಡಿ ಬಿಡಿ, ಅದು ಒಂದು ಆ್ಯಕ್ಟಿವ್ ಇರಬೇಕು, ಅಷ್ಟು ಬಿಟ್ಟರೆ ಕ್ಯಾಲೋರಿ ಡೆಫಿಸಿಟ್ ಅನ್ನೋದು ತುಂಬ 95% ಅದು ತುಂಬ ಮುಖ್ಯ ಆಗುತ್ತೆ. ಆಮೇಲೆ ಏನಪ್ಪ ಅಂತಂದರೆ ಸ್ವಲ್ಪ ವಾಟರ್ ಇಂಟೇಕ್ ಆಗಿರ್ಬೋದು, ಆಮೇಲೆ ಸ್ಲೀಪ್ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯ ಅನ್ನೋದು ಕ್ಯಾಲೋರಿ ಡೆಫಿಸಿಟ್. ನಾವು ಒಂದು ದಿನಕ್ಕೆ ಎಷ್ಟು ಕ್ಯಾಲೋರೀಸ್ ತೊಗೊತಾ ಇದ್ದೀವಿ, ಏನು ತಿಂತಾ ಇದ್ದೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ನಾ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಮಾವಿನ ಹಣ್ಣು 1 ಪೀಸ್ ತೊಗೊಂಡಿದ್ದೆ, 2 ಮೊಟ್ಟೆ ಬ್ರೇಕ್ಫಾಸ್ಟಿಗೆ ತೊಗೊಂಡಿದ್ದೆ. ನನಗೆ ಈ ಮೊಟ್ಟೆ ತಿನ್ನೋ ದಿವಸ ಅಂತೂ ನನಗೆ ಪ್ರೋಟೀನ್ಗೆ ಇದೇ ಇರಲ್ಲ. ಸೊ ಇದಾದಮೇಲೆ ಅರ್ಜೆಂಟ್ ಅಮ್ಮ ಏನೋ ತೊಗೋಬೇಕು ಅಂತ ಹೋಗಿದ್ದೆ. ಮಧ್ಯಾಹ್ನ 3 ಗಂಟೆ ಆಗೋಯ್ತು ಸ್ನೇಹಿತರೆ. ತೇಜಮ್ಮನ ಕರ್ಕೊಬರೋಷ್ಟರೊಳಗೆ ಲೇಟ್ ಆಗೋಗಿತ್ತು. ಸೊ ಅಲ್ಲೇ ಅಮ್ಮ ಮನೇಲೆ ಒಂಚೂರು ಅನ್ನ ಸಾಂಬಾರು ಅನ್ನೋದು ತಿಂದಿದ್ದೀನಿ. ಅಂದರೆ ಅದೊಂದು 11 ಗಂಟೆಗೆ ತಿಂದ್ಬಿಟ್ಟೆ. ಸೊ ಇದಕ್ಕೇ ನಾನು ಇನ್ನೇನು ತೊಗೊಂಡಿಲ್ಲ ಸ್ನೇಹಿತರೆ. ಒಂದು ಸಲ ಬ್ಲ್ಯಾಕ್ ಕಾಫಿ ತೊಗೊಂಡೆ, ತಲೆ ಒಂಥರ ಇತ್ತು ಅಂತ ಅಂದ್ಬಿಟ್ಟು ಒಂದು ಸಲ ಬ್ಲ್ಯಾಕ್ ಕಾಫಿ ತೊಗೊಂಡವಳು. ಅದಾದಮೇಲೆ ಮನೆಗೆ ಬಂದು ಒಂದು 5-6 ಗಂಟೆ ಅಷ್ಟರೊಳಗಡೆ ಪಪ್ಪಾಯ ತಿಂದು ಸುಮ್ಮನೆ ಆಗಿಬಿಟ್ಟೆ. ಅಂದರೆ ವೆಯ್ಟ್ ಬ್ಯಾಲೆನ್ಸ್ ಆಗಬೇಕು ಅಂತಲೇ ನಾನು. ಬ್ಯಾಲೆನ್ಸ್ ಅಂದರೆ ಒನ್ ಟೈಮ್ ಜಾಸ್ತಿ ಅಂದರೆ ಅನ್ನ ಮಧ್ಯಾಹ್ನದ ಊಟ ತಿಂದಿದ್ದೀನ ಅಂತಂದರೆ ತಿಂದಿಲ್ಲ, ಒಂದು ಸ್ವಲ್ಪನೇ ತಿಂದಿದ್ದು ನಾನು. ಇದಕ್ಕೇ ನಾನು 11 ಗಂಟೆಗೆ ತಿಂದನಲ್ವ, 5 ಗಂಟೆವರೆಗೂ ಏನೂ ತೊಗೊಂಡಿಲ್ಲ. ಲಾಂಗ್ ಗ್ಯಾಪ್ ಬಿಟ್ಬಿಟ್ಟೆ. ಸೊ ಲಾಂಗ್ ಗ್ಯಾಪ್ ಬಿಟ್ಬಿಟ್ಟು ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಏನು ತೊಗೊಂಡೆ ಅಂತ ಹೇಳಿದೆ ನಿಮಗೆ, ಇದು ಏನಪ್ಪ ಅದು ಬ್ಲ್ಯಾಕ್ ಕಾಫಿ ತೊಗೊಂಡಿದ್ದೆ. ಬ್ಲ್ಯಾಕ್ ಕಾಫಿ ತೊಗೊಂಡು 4 ಅವರ್ 5 ಅವರ್ ಏನು ತೊಗೊಂಡಿಲ್ಲ. ಬರೀ ನೀರು ಕೂಡ ಇವತ್ತು ಒಂದು 2 ಲೀಟ್ರ್ ಕೂಡ ಕುಡ್ದಿಲ್ಲ ಸ್ನೇಹಿತರೆ. ಅದೇ ಸ್ವಲ್ಪ ಔಟ್ಸೈಡ್ ಹೋಗಿದ್ದೆ ಅಂತ ನೋಡಿ ಮುಖ ಎಲ್ಲ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದೆ. ಸೊ ಬಂದು ನಮ್ಮ ಮನೆಯವ್ರು ಇವತ್ತು ಮನೆಯಲ್ಲೇ ಇದ್ರು. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಜೋಕ್ಸ್ ಅದು ಇದು ಹಾಕ್ಕೊಂಡು ಇದು ಮಾಡ್ಕೊತಿದ್ದೆ. ಸೊ ನಾನಿಲ್ಲಿ ನಿಮ್ಗೆಲ್ರಿಗೂ ಒಂದು ವಿಷಯ ಹೇಳಬೇಕು. ಏನು ಅಂತಂದರೆ, ನಾನು 7 ಡೇಸಲ್ಲಿ ಪಕ್ಕಾ 2 kgs ಕಡಿಮೆ ಆದರೆ ನನಗೆ ಅಂತ ಒಂದು ಸೆಲ್ಫ್ ಗಿಫ್ಟ್ ಕೊಟ್ಕೊಳ್ಳೋಣ ಅಂತ ಒಂದು ಡ್ರೆಸ್ ಮೆಟೀರಿಯಲ್ ತೊಗೊಂಡು ಬಂದಿದ್ದೀನಿ. ನನಗೆ ತುಂಬ ಆಸೆ ಇತ್ತೀಚಿನ ದಿನಗಳಲ್ಲಿ ಕಾಟನ್ ಮೆಟೀರಿಯಲ್ ತೊಗೊಂಡು ಶಾರ್ಟ್ ಟಾಪ್ ವಿತ್ ಪ್ಲಾಜೋ ಪ್ಯಾಂಟ್ ಥರ ಸ್ಟಿಚ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇದೆ. ಅದು ಸ್ಕೂಲ್ಗಾಗಿರ್ಬೋದು, ಔಟ್ಸೈಡ್ ಆಗಿರ್ಬೋದು, ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಈ ಮೆಟೀರಿಯಲ್ ಕೂಡ ತರಿಸಿಟ್ಟಿದ್ದೀನಿ. 5 ಮೀಟರ್ಸ್ ಮೆಟೀರಿಯಲು ತುಂಬ ಚೆನ್ನಾಗಿದೆ ಕಾಟನ್ನು. ಸೊ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ನಾನು 2 kgs ಕಮ್ಮಿ ಆಗಿಬಿಟ್ರೆ ಇದು ಅಂತ. ನೀನು ಆದಂಗೆ ಬಿಡು ಅಂತ ಕಿಂಡಲ್ ಮಾಡ್ತಾ ಇದ್ದಾರೆ. ಸೊ ನಾನು ಆಗುತ್ತೆ ಅಂತ ಇದ್ದೀನಿ. ಆದರೂ ಕೂಡ ಅವರು ಹಾಗೆ ಇನ್ನು ವೀಡಿಯೋಗೆ ಬನ್ನಿ ಅಂತಂದರೆ ನೋಡಿ ಹೆಂಗೆ ಸಿಡುಕ್ತಾರೆ ನನ್ನ ಮೇಲೆ. ಅವರು ಒಂಥರ ವೀಡಿಯೋಗೆ ಬರೋಕ್ಕೆ ಇಷ್ಟಪಡಲ್ಲ. ಸೊ ಅವರು ಒಂಥರ, ನಾನು ಒಂಥರ, ಏನು ಮಾಡೋಕ್ಕಾಗಲ್ಲ. ಸೊ ಇದು ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಏನಾದರೂ ನಾನು ಅಂದ್ಕೊಂಡು ಆಗಲ್ಲ ಅಂತ ಹೇಳ್ತಿದ್ದಾರೆ ನೋಡಿ. ನಾನು ಮಾಡೇ ತೋರಿಸ್ತೀನಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಬಾ ನೀನು ತೋರಿಸು ಅಂತಾರೆ. ಹಿಂಗೆ ಮಾತಾಡ್ಕೊಂಡು ಹೇಳಿದ್ರೆ ನೋಡಿ ಬರಲ್ಲ ಅಂತಾರೆ. ಸೊ ಅವ್ರದ್ದು ಇದ್ದಿದ್ದೆ, ಅದಕ್ಕೆಲ್ಲ ನಾವು ಟೆನ್ಷನ್ ತೊಗೋಬಾರ್ದು. ನೋಡಿ ಸಿಡುಕ್ತಾರೆ, ನನ್ನನ್ನು ವೀಡಿಯೋದಲ್ಲಿ ಕರಿಬೇಡ ಅಂತ ಅಂತಾರೆ. ಸೊ ಹಾಗೆ ಕೆಲವೊಂದು ಟೈಮ್ ಬರ್ತಾರೆ, ಇಲ್ಲ ಅಂದಿಲ್ಲ. ಬಟ್ ಕೆಲವೊಂದು ಟೈಮ್ ಅವ್ರಿಗಿಷ್ಟ ಆಗಲ್ಲ, ಬರಲ್ಲ ಅಷ್ಟೇ. ಅವ್ರನ್ನ ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದು. ನಾನಂತೂ ನೋಡೋಣ 2 kgs ಕಮ್ಮಿ ಆದರೆ ಹೊಲ್ಕೊತೀನಿ ಸ್ನೇಹಿತರೆ. ಇನ್ನು ತೊಗೊಂಡ್ಮೇಲೆ ಹೊಲ್ಕೊಳ್ದಿರ ಇರ್ತೀರಾ. ಬಟ್ ನನಗೆ ಸೆಲ್ಫ್ ಗಿಫ್ಟ್ ಅಂತ ತುಂಬ ಇಷ್ಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿನೇ ಇನ್ನು ನಾನು 5 ಗಂಟೆವರೆಗೂ ಏನೂ ತೊಗೊಂಡಿಲ್ಲ ಸ್ನೇಹಿತರೆ. ತುಂಬ ಇದಾಗೋಯ್ತು. ಇನ್ನು ನನಗೆ ಬೇರೆ ಲೇಟ್ ಆಗ್ತಿದೆ, ಫುಡ್ಡು ಮನೆಗೆ ಬಂದು ತಿನ್ನೋಕ್ಕೂ ಆಗಿಲ್ಲ. ಸೊ ಹಾಗಾಗಿನೇ ಅಲ್ಲೇ ಒಂದು
12 ಗಂಟೆ 11:30 ಅಷ್ಟರೊಳಗಡೆನೆ ಒಂದು ಸ್ವಲ್ಪ ತಿಂದಿದ್ದು ಸ್ನೇಹಿತರೆ. ಸೊ ಹಾಗಾಗಿ ನೀನು ಅಲ್ಲೇ ಬರ್ತಾ ಒಂದು 3 ಕೆ ಜಿ ₹100ಗೆ 3 ಕೆ ಜಿ ಅಂತ ಅಂದ್ಬಿಟ್ಟು ಪಪ್ಪಾಯ ಒಂದು 300 ಗ್ರಾಮ್ ಅಷ್ಟು ಫುಲ್ ತಿಂದಿದ್ದೀನಿ ಸ್ನೇಹಿತರೆ. 300 ಗ್ರಾಮ್ ಫುಲ್ ನಾನೇ ಇಷ್ಟು ಫುಲ್ ಎಷ್ಟು ಪೀಸ್ ಇದೆ 6 ಪೀಸ್ ಫುಲ್ಲು ನಾನೇ ತಿಂದಿದ್ದೀನಿ. ಅಂದರೆ ಡಿನ್ನರ್ ಲೆಕ್ಕನೇ ಪಪ್ಪಾಯ ಫುಲ್ಲು ತಿಂದ್ಬಿಟ್ಟು ಸುಮ್ಮನೆ ಆದೆ ಸ್ನೇಹಿತರೆ. ನಾನು ಅದಾದಮೇಲೆ ಏನೂ ತೊಗೊಂಡಿಲ್ಲ, ಏನೂ ತೊಗೋಬೇಕು ಅಂತಲೂ ಅನಿಸಿಲ್ಲ. ಸೊ ನಾಳೆ ಚೆನ್ನಾಗಿ ಮಾಡ್ತೀನಿ, ನೋಡೋಣ. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.